ಸರ್ ನಮಸ್ತೆ. ಬಾಸ್ ಟಿವಿಯಿಂದ ಸರ್ ಪಲ್ಲವಿ ಮಾತಾಡ್ತಿರೋದು. ನಮಸ್ತೆ, ಹೇಳಿ ಮೇಡಮ್. ಸರ್ ಇವಾಗ ದರ್ಶನ್ ಅವರ ಕೇಸು ಆಲ್ರೆಡಿ ಕೋರ್ಟ್ ಹೇಳಿತ್ತು ಟ್ರಯಲ್ ಮಾಡಿ ಅಂತ, ಸಾಕ್ಷಿಗಳನ್ನ ಕರ್ಸಿ ಮಾತಾಡಿ ಅಂತ. ಬಟ್ ಇವಾಗ ಹೌದು. ಇತ್ತೀಚಿನ ಬೆಳವಣಿಗೆ ನೋಡಿದ್ರೆ ನಿನ್ನೆಯಿಂದ ಒಂದಷ್ಟು ಸುದ್ದಿಗಳಾಗ್ತಾ ಇದೆ. ಅಂದ್ರೆ ಏನ್ ಪ್ರಾಬ್ಲಮ್ಸ್ ಮುಂದೆ ಆಗಬಹುದು ಅಂತ. ಈಗ ಎಲ್ ಡಿ ಕಂಪನಿ ಅನ್ನುವಂತಹ ಫ್ಯಾನ್ ಪೇಜ್ಗಳು ಅಥವಾ ತುಮಕೂರಿನ ಒಂದಷ್ಟು ಫ್ಯಾನ್ ಪೇಜ್ ಸದಸ್ಯರೆಲ್ಲ ಇವಾಗ ಸಾಕ್ಷಿ ನಾಶಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಒಂದು ಸುದ್ದಿ ಬಂತು ಸರ್. ಈ ತರ ಈ ಟೈಮಲ್ಲೂ ಮಾಡಬಹುದಾ ಸರ್ ಈ ತರ? ಈಗ ಇದನ್ನ ನಾವು ಯಾವ ರೀತಿ ನೋಡ್ಬೋದು ಅಂದ್ರೆ, ಈ ಸಾಕ್ಷಿದಾರರಿಗೆ ಬೆದರಿಕೆ ಹಾಕೋದು ಅನ್ನೋದು ಮೊದಲನೇದು ಅಲ್ವಾ ನೀವು ಹೇಳ್ತಾ ಇರೋದು. ಹಾ ಸರ್. ಅದು ಸಾಬೀತಾದ್ರೆ ಅಂದ್ರೆ ಏನಾಗತ್ತೆ, ಇವರು ಸಾಕ್ಷಿದಾರರಿಗೆ ಬೆದರಿಕೆ ಏನಾಗ್ತಾ ಇದಾರೆ ಅಥವಾ ಅರೆಸ್ಟ್ ಏನಾಗಿದೆ ಅನ್ನೋದು ಇದನ್ನ ಸಾಬೀತು ಪಡಿಸಿದ್ರೆ ಇನ್ವೆಸ್ಟಿಗೇಷನ್ ಅಲ್ಲಿ ಅದು ಕೇಸ್ ಸ್ಟ್ರಾಂಗ್ ಆಗುತ್ತೆ. ದರ್ಶನ್ ಅವ್ರ ಮೇಲೆ ಕೇಸ್ ಸ್ಟ್ರಾಂಗ್ ಆಗುತ್ತೆ. ಅನ್ನೆಸೆಸರಿ ಡಿಲೇ ಹಾಕೊಂಡು ಹೋಗುತ್ತೆ, ಇದಾಗತ್ತೆ. ಆದ್ರೆ ಈಗ ಯಾರೋ ದರ್ಶನ್ ಅಭಿಮಾನಿಗಳು ಅಥವಾ ಜೊತೆನಲ್ಲಿ ಇಂಪ್ಲಿಕೇಟ್ ಆಗಿರೋ ಬೇರೆ ಅಕ್ಯೂಸ್ಡ್ ಅಥವಾ ಬೇರೆ ವಿಟ್ನೆಸಸ್ ಆಚೆ ಇರುವಂತವ್ರು ಬಂದ್ಬಿಟ್ಟು ಇನ್ವಾಲ್ವ್ ಆಗ್ತಾ ಇದಾರೆ ಅಂತ ಆದ್ರೆ ಅದರಿಂದ ದರ್ಶನ್ಗೆ ಯಾವ ರೀತಿ ತೊಂದರೆ ಆಗ್ಬೋದು ಅಂದ್ರೆ, ಈ ಕ್ರಿಮಿನಲ್ ಲಾ ನಲ್ಲಿ ಏನು ಅಂದ್ರೆ, ಯಾರೋ ಅವ್ರ ಅಭಿಮಾನಿ, ದರ್ಶನ್ ಅಭಿಮಾನಿ ಅಥವಾ ಅವ್ರ ಫ್ಯಾನ್ಸ್ ಅಥವಾ ವಿಟ್ನೆಸಸ್ ಬೇರೆ ವಿಟ್ನೆಸ್ಗೆ ಬೆದರಿಕೆ ಹಾಕಿದ್ದಾರೆ ಅಂತ ಆದ್ರೆ ಅದನ್ನ ನಾವು ಆ ಕೇಸ್ ಮೇಲೆ ಅದು ಇಂಪ್ಯಾಕ್ಟ್ ಆಗತ್ತೆ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಪ್ರತಿಯೊಬ್ಬರದೂ ಅವ್ರದ್ದು ಏನು ಅಪರಾಧ ಇದೆ ಅನ್ನೋದು ಪ್ರತಿಯೊಬ್ಬರದೂ ಪ್ರತ್ಯೇಕವಾಗಿ ಅಂದ್ರೆ ಸಪರೇಟ್ ಆಗಿ ಅದನ್ನ ಸಾಕ್ಷಿ ಆಧಾರದ ಮೂಲಕ ಅದು ಕನ್ಫರ್ಮ್ ಮಾಡ್ಬೇಕಾಗತ್ತೆ. ಇದನ್ನ ಇಟ್ಕೊಂಡು ಈಗ ದರ್ಶನ್ ಅವ್ರ ಮೇಲೆ ಹೀಗೆ ಇಂಪ್ಯಾಕ್ಟ್ ಆಗತ್ತೆ ಅಂತ ಹೇಳಕ್ ಆಗಲ್ಲ. ಈ ಸ್ಟೇಜ್ ಅಲ್ಲಿ ಹೇಳಕ್ ಆಗೋದಿಲ್ಲ. ಈಗ ಹೇಳಿ ಸರ್. ಏನಾದ್ರೂ ಇವಾಗ ಅಂದ್ರೆ ಆ ಸಾಕ್ಷಿನೇ ಏನಾದ್ರೂ ಸುಳ್ಳು ಹೇಳ್ತಾ ಇದ್ರೆ ಇವಾಗ ದರ್ಶನ್ ಅವರ ವಿರುದ್ಧವಾಗಿ? ಅದೇ ಅದಕ್ಕೋಸ್ಕರನೇ ಈಗ ಈ ಸಾಕ್ಷಿ, ಯಾವ ಸಾಕ್ಷಿ ನೀವು ಹೇಳ್ತಾ ಇರೋದು, ಈಗ ಯಾರನ್ನ ಇವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅವರೇ ಸುಳ್ಳು ಹೇಳ್ತಾ ಇದಾರೆ ಅಂತನಾ? ಅದಕ್ಕೆ ಟ್ರಯಲ್ ಆಗತ್ತಲ್ಲ. ಟ್ರಯಲ್ ಆದಾಗ ಈ ದರ್ಶನ್ ಕಡೆ ಇರೋ ಲಾಯರ್ಸು ಮತ್ತೆ ಪ್ರಾಸಿಕ್ಯೂಷನ್ ಲಾಯರ್ಸು ಇಬ್ರು ಅದು ಒಬ್ರನ್ನ ಒಬ್ರು ಕ್ರಾಸ್ ಮಾಡುವಂತದ್ದು ನಡೆಯುತ್ತೆ. ಅಂತ ಟೈಮಲ್ಲಿ ಸಾಕ್ಷಿಗಳನ್ನ ಏನು ನಾವು ಕ್ರಾಸ್ ಎಕ್ಸಾಮಿನೇಷನ್ ಏನ್ ಮಾಡ್ತೀವಿ ಅಥವಾ ಚೀಫ್ ಏನ್ ನಡೆಯುತ್ತೆ ಅದರಲ್ಲಿ ಆಚೆ ಬರುತ್ತೆ. ಅದು ಡಾಕ್ಯುಮೆಂಟಲ್ ಎವಿಡೆನ್ಸು ಮತ್ತೆ ಈ ವಿಡಿಯೋಗ್ರಾಫಿಕ್ ಎವಿಡೆನ್ಸು ಇದೆಲ್ಲದನ್ನು ಗಣನೆಗೆ ತಗೊಂಡದ್ದು ಡಿಸೈಡ್ ಆಗತ್ತೆ ಹೊರತು ಬರೀ ಈಗ ಈ ಏನು ದರ್ಶನ್ ಅವರ ಫ್ಯಾನ್ಸ್ ಅಥವಾ ಯಾರೋ ಒಬ್ರು ವಿಟ್ನೆಸ್ ಬಂದ್ಬಿಟ್ಟು ಬೇರೆ ಯಾರೋ ಸಾಕ್ಷಿಗಳನ್ನ ಬಂದ್ಬಿಟ್ಟು ಬೆದರಿಕೆ ಹಾಕ್ತಾ ಇದಾರೆ ಅಂತ ಹೇಳೋದನ್ನ ಮಾತ್ರ ತಗೊಂಡು ದರ್ಶನ್ ಅವ್ರ ಕೇಸ್ ಡಿಸೈಡ್ ಆಗೋದಿಲ್ಲ. ಆದ್ರೆ ಖಂಡಿತ ಡಿಲೇ ಆಗೋದಿಕ್ಕೆ ಇದು ಒಂದು ಮುಖ್ಯ ಪರಿಣಾಮ ಆಗತ್ತೆ. ಅಂದ್ರೆ ಕೇಸ್ ಈಗಾಗ್ಲೇ ಡಿಲೇ ಆಗಿದೆ, ಈ ತರ ಆಗ್ತಾ ಇರೋದ್ರಿಂದ ಇನ್ನೂ ಅಷ್ಟು ಡಿಲೇ ಆಗ್ಬೋದು. ಮತ್ತೆ ಇನ್ನೂ ಏನು ಎಕ್ಸ್ಟೆನ್ಸಿವ್ ಇನ್ವೆಸ್ಟಿಗೇಷನ್ಸ್ ಆಗ್ಬೋದು. ಮತ್ತೆ ಈಗ ಯಾರು ಬೆದರಿಕೆ ಹಾಕಿದ್ದಾರೆ ಅನ್ನೋದು ಅವ್ರಿಗೂ ಮತ್ತೆ ಮೇನ್ ಅಕ್ಯೂಸ್ಡ್ ಯಾರಿದ್ದಾರೆ ದರ್ಶನ್ ಅವ್ರಿಗೆ ಏನಾದ್ರು ಕನೆಕ್ಟ್ ಇದೆಯಾ ಅನ್ನೋದು ಮತ್ತೆ ಅವ್ರಿಗೆ ಏನಾದ್ರು ಕಮ್ಯುನಿಕೇಶನ್ ಇದೆಯಾ ಅನ್ನೋದು ಇನ್ನೂ ಎಕ್ಸ್ಟೆನ್ಸಿವ್ ಇನ್ವೆಸ್ಟಿಗೇಷನ್ ಆಗ್ಬೋದು. ಅಷ್ಟೇ ಹೊರತು ಇದರಿಂದ ಡೈರೆಕ್ಟ್ ಆಗಿ ಏನು ಈ ಕೇಸ್ ಮೇಲೆ ಪರಿಣಾಮ ಅಂತೂ ಆಗೋದಿಲ್ಲ. ಸರ್ ಇನ್ನೇನಾದ್ರೂ ಇವಾಗ ಸುಪ್ರೀಂ ಹೇಳಿತ್ತು ಟ್ರಯಲ್ ಎಲ್ಲ ನಡೆಸಬೇಕು, ಇನ್ಮೇಲೆ 1 ವರ್ಷ ಟೈಮ್ ಕೊಟ್ಟಿತ್ತು. ಸೊ ಅದಕ್ಕೋಸ್ಕರ ಏನಾದ್ರು ಅಂದ್ರೆ ಕೇಸ್ ನ ದಿಕ್ ತಪ್ಪಿಸ್ಲಿಕ್ಕೆ ಏನಾದ್ರು ಸಾಕ್ಷಿಗಳಿಗೆ ಬೆದರಿಕೆ ಅಂತ ಏನಾದ್ರು ನಾಟಕ ಏನಾದ್ರು ಮಾಡ್ತಿರಬಹುದಾ? ಪಾಸಿಬಲ್. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಕೇಸ್ ಇರೋದ್ರಿಂದ ಮತ್ತೆ ಇದು ಪೊಲಿಟಿಕಲ್ ಆಂಗಲ್ ನಲ್ಲಿ ನೋಡೋದ್ರಿಂದ ಆಯ್ತಾ, ಇದಕ್ಕೆ ಪಾಸಿಬಲ್ ಬೇರೆ ಯಾರೋ ಇದ್ರಲ್ಲಿ ಇನ್ವಾಲ್ವ್ ಆಗಿ ಇದನ್ನ ಏನು ನ್ಯಾಯಾಂಗ ಪ್ರಕ್ರಿಯೆ ಏನ್ ನಡೀತಾ ಇದೆ ಅದಕ್ಕೆ ಅಡ್ಡಿಪಡಿಸುವಂತ ಪ್ರಯತ್ನ ಮಾಡ್ತಾ ಇರ್ಬೋದು. ಆದ್ರೆ ನ್ಯಾಯಾಲಯ ಏನಾಗುತ್ತೆ, ಇದು ವಿಚಾರಣೆ ಮಾಡ್ಬೇಕಾದ್ರೆ ಇದನ್ನೆಲ್ಲ ಪರಿಗಣಿಸಿ ಒಂದು ಮಾತ್ರ ಏನು ಈಚ್ ಕೇಸ್ ಒಬ್ಬೊಬ್ರು ಅಕ್ಯೂಸ್ಡ್ನು ಅವ್ರವ್ರದ್ದು ಪರ್ಸನಲ್ ಇನ್ವಾಲ್ವ್ಮೆಂಟ್ ಇದೆಯಾ ಅಲ್ವಾ ಅನ್ನೋದನ್ನ ಅವ್ರವ್ರ ಆ ಸಾಕ್ಷಿ ಏನಿದೆ ಅದ್ರ ಮೇಲೆ ಡಿಸೈಡ್ ಆಗತ್ತೆ ಅಷ್ಟೇ ಹೊರತು ಇವಾಗ ಏನಾಗಿದೆ ಇದರಿಂದ ಓನ್ಲಿ ಎಕ್ಸ್ಟೆನ್ಷನ್ ಅಂದ್ರೆ ನೀವು ಹೇಳಿದ್ರೆ ಡಿಲೇ ಆಗಕ್ಕೆ ಎಲ್ಲಾ ಸಾಧ್ಯತೆಗಳು ಇದೆ. ಅಂದ್ರೆ ಸರ್ ಇವಾಗ ಸುಪ್ರೀಂ ಆಲ್ರೆಡಿ ಹೇಳಿದೆ 1 ವರ್ಷದೊಳಗಡೆ ಎಲ್ಲ ಮುಗಿಸ್ಬೇಕು ಅಂತ, ಆದ್ರೂ ಕೂಡ ಡಿಲೇ ಆಗಬಹುದಾ ಸರ್? ಆಗ್ಬೋದು. ಇವಾಗ ಈ ರೀತಿ ಎಲ್ಲ ಆಗ್ತಾ ಇದ್ದಾಗ ಏನಾಗುತ್ತೆ, ಇವಾಗ ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗತ್ತೆ. ಇದೊಂದು ಹೊಸ ಕೇಸ್, ಎಲ್ಲ ಕನೆಕ್ಟೆಡ್ ಕೇಸ್ಗಳೇ ಅಲ್ವಾ. ಇವಾಗ ಇವರು ಒಂದು ಯಾರನ್ನೋ ಅರೆಸ್ಟ್ ಮಾಡಿದಾರೆ ಅಂತ ಹೇಳಿ ಮೀಡಿಯಾದಲ್ಲಿ ಬರ್ತಾ ಇರೋದಲ್ವಾ ನೀವ್ ಹೇಳ್ತಾ ಇರೋದು. ಈಗ ಆಗ್ಬೋದು, ಮತ್ತೆ ಇನ್ನು ಕೆಲವರು ಅರೆಸ್ಟ್ ಆಗ್ಬೋದು. ಸೊ ಅವ್ರನ್ನೆಲ್ಲಾನು ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗತ್ತೆ. ಅವ್ರನ್ನೆಲ್ಲಾನು ಕೋರ್ಟ್ ಅಲ್ಲಿ ಅದಕ್ಕೂ ಟ್ರಯಲ್ ನಡಿಬೇಕಾಗತ್ತೆ. ಸೊ ಆ ಕಾರಣದಿಂದ ಡಿಲೇ ಆಗತ್ತೆ.
ಅದೇನು ಸುಪ್ರೀಂ ಕೋರ್ಟ್ ಏನ್ ಬಂದು ಒಂದು ಇಷ್ಟಲ್ಲಿ ಮಾಡ್ಬೇಕು ಅಂತ ಏನದ ಅದೇನು ಡಿಕ್ಟಮ್ ಏನಲ್ಲ, ಇಷ್ಟಲ್ಲಿ ಮಾಡಿ ಮುಗಿಸಿ ಅಂತ ಹೇಳಿದ್ದಾರೆ. ಆದ್ರೆ ಇಂಥ ಕೇಸ್ಗಳು ಸಾಮಾನ್ಯವಾಗಿ ಕ್ರಿಮಿನಲ್ ಕೇಸಸ್ ಬಂದು 1 ವರ್ಷದಲ್ಲಿ ಏನು ಇದು ಮುಕ್ತಾಯ ಆಗ್ಬೇಕು. ಸೊ ಪರ್ಟಿಕ್ಯುಲರ್ಲಿ ಈ ತರ ಏನು ತುಂಬಾ ಈ ಪಾಪ್ಯುಲರ್ ಕೇಸಸ್ ಏನಿದೆ, ಬೇಲ್ ಸಿಕ್ಕದೇ ಇರುವಂತ ಪರಿಸ್ಥಿತಿನಲ್ಲಿ ಇನ್ವೆಸ್ಟಿಗೇಷನ್ ಬೇಗ ತ್ವರಿತಗತಿಯಲ್ಲಿ ಆಗ್ಬೇಕು. ಇಲ್ಲಿ ಬೈಲು ಸಿಗ್ತಾ ಇಲ್ಲ ಇವ್ರಿಗೆ, ಮತ್ತೆ ಈ ಏನು ಒಂದು ಫಾಸ್ಟ್ ಟ್ರಯಲ್ ಅನ್ನೋದನ್ನು ಆಗ್ತಾ ಇಲ್ಲ. ಸೊ ಆ ಕಾರಣದಿಂದ ಏನಾಗುತ್ತೆ, ಅಕಸ್ಮಾತ್ ಆಗಿ ಮುಂದೆ ಒಂದಿನ ದರ್ಶನ್ ಅಪರಾಧಿನೇ ಅಲ್ಲ ಅಂತ ಪ್ರೂವ್ ಆಯ್ತು ಅಂತ ಇಟ್ಕೊಳ್ಳಿ, ಆಗ ಇಷ್ಟು ದಿನ ಆತ ಜೈಲಲ್ಲಿ ಇದ್ದಿದ್ದಕ್ಕೆ ಯಾರು ಹೊಣೆಗಾರರಾಗ್ತಾರೆ? ಸೊ ಅನ್ನೋ ಒಂದು ಕಾನೂನಿನ ಅರಿವು ಇರ್ಬೇಕು. ಆ ಕಾರಣದಿಂದ ಇದು ಕೋರ್ಟ್ ಅದನ್ನ ಡಿಸಿಷನ್ಸ್ ಕರೆಕ್ಟ್ ಆಗಿ ತಗೊಳುತ್ತೆ. ಈಗೇನ್ ಇವ್ರನ್ನ ಅರೆಸ್ಟ್ ಆಗಿದ್ದಾರೆ, ಅವ್ರ ಮೇಲೂ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಯಾರಿದ್ದಾರೆ ಅಕ್ಯೂಸ್, ಏನಾರು ಇವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದಾರ, ಅಥವಾ ಬೇರೆ ಯಾರಾದ್ರೂ ಇನ್ಫ್ಲೂಯೆನ್ಸ್ ಮಾಡ್ತಾ ಇದಾರ, ಅಥವಾ ಇದು ಕ್ರಿಯೇಟೆಡ್, ಅಥವಾ ಇದನ್ನ ಯಾರಾದ್ರು ಕ್ರಿಯೇಟ್ ಮಾಡಿದಾರ, ಏನು ಈ ಡಿಲೇ ಆಗ್ಬೇಕು ಟ್ರಯಲ್ ಅನ್ನೋದ್ರ ಬಗ್ಗೆ ಡಿಲೇ ಇದು ಏನೋ ಕ್ರಿಯೇಷನ್ ಇದೆಯಾ ಇದರಲ್ಲಿ, ಎಲ್ಲ ಅದ್ರ ಬಗ್ಗೆ ತನಿಖೆ ಆಗುತ್ತೆ. ಸರ್, ಇನ್ ಕೇಸ್ ಏನಾದ್ರೂ ಇದು ಕ್ರಿಯೇಟೆಡ್, ಸಾಕ್ಷಿನೇ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಏನ್ ಮಾಡಬಹುದು ಸರ್ ನ್ಯಾಯಾಲಯ? ಅಲ್ಲ, ಸಾಕ್ಷಿ ಮೇಲೆ ಆಕ್ಷನ್ ತಗೊಳ್ತಾರೆ, ಮತ್ತೆ ಅವ್ರಿಗೆ ಯಾರು ಪ್ರೇರಣೆ ಕೊಡ್ತಾ ಇದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ತಾರೆ. ಸುಲಭವಾಗಿ ತಪ್ಪಿಸ್ಕೊಳ್ಳೋದಕ್ಕಂತೂ ಆಗೋದಿಲ್ಲ ಅವ್ರುಗಳು. ನಾನೇನು ಈ ಕೇಸಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ಮೆಂಟ್ ಏನು ಇಲ್ಲ. ಜನರಲ್ ಆಗಿ ಆಸ್ ಎ ಅಡ್ವೊಕೇಟ್ ಹ್ಯಾಂಡ್ಲಿಂಗ್ ಏನೋ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ನೀವು ಕೇಳ್ತಾ ಇದ್ದೀರಾ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸರ್, ಇದ್ರಿಂದ ಏನಾದ್ರೂ ದರ್ಶನ್ ಅವರಿಗೆ ನ್ಯಾಯಾಲಯ ಕರೆದು ನೆಕ್ಸ್ಟ್ ಪ್ರಶ್ನೆಯನ್ನ ಮಾಡ್ಬೋದಾ ಈ ವಿಚಾರದ ಸಲುವಾಗಿ? ಮಾಡಿದ್ರು ಏನ್ ಹೇಳಕ್ಕಾಗತ್ತೆ, ಆತ ಇನ್ವಾಲ್ವ್ ಆಗಿಲ್ಲ ಇದ್ರಲ್ಲಿ ಅಂತಂದ್ರೆ ಆತ ನನಗೂ ಇದಕ್ಕೂ ಸಂಬಂಧ ಏನು ಇಲ್ಲ ಅಂತ ಹೇಳ್ಬೋದು. ಮತ್ತೆ ದರ್ಶನ್ ಕಡೆ ಯಾರು ವಾದ ಮಾಡ್ತಾರೆ ಅವರು ಡೆಫಿನೆಟ್ ಆಗಿ ಹೇಳ್ತಾರೆ, ಈ ಕೇಸ್ ನ ಬಂದು ಬೇಕು ಅಂತಾನೆ ದಿಕ್ ತಪ್ಪಿಸೋದಕ್ಕೋಸ್ಕರ ಈ ರೀತಿ ಇನ್ಸಿಡೆಂಟ್ಸ್ ಆಗ್ತಾ ಇದೆ ಅನ್ನೋದನ್ನ ಅವ್ರು ಹೇಳ್ತಾರೆ. ಕೋರ್ಟ್ ಅದನ್ನ ಗಣನೆ ತಗೊಳತ್ತೆ. ಎಲ್ಲ ಏನು ಈ ಸಾಕ್ಷಿಗಳ ಮೇಲೆನೆ, ಸಾಕ್ಷಿ ಆಧಾರದ ಮೇಲೆನೆ ತಗೊಳತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಏನ್ ನಡೀತಾ ಇದೆ ಅದಕ್ಕೆ ಅಡ್ಡ ಪರಿಣಾಮ ಏನಾಗತ್ತೆ ಅಂದ್ರೆ, ಒಂದು ಇದು ಡಿಲೇ ಆಗತ್ತೆ, ಮತ್ತೆ ಇದರಿಂದ ಡೈರೆಕ್ಟ್ ಆಗಿ ದರ್ಶನ್ಗೆ ಏನಾದ್ರು ಇದಾಗತ್ತಂದ್ರೆ ಆತನ್ಗೆ ಇದು ಬೇಲ್ ಸಿಗೋದು ಇನ್ನೂ ಸ್ವಲ್ಪ ಕಷ್ಟ ಆಗ್ಬೋದು. ಮತ್ತೆ ಪ್ರತಿಯೊಂದನ್ನು ಅವ್ರವ್ರದ್ದು ಇನ್ಸಿಡೆಂಟ್ಸ್ ಏನಿದೆ, ಕ್ರಿಮಿನಲ್ ಅಕ್ಯುಸೇಷನ್ ಏನಿದೆ, ಅದು ಸಾಕ್ಷಿಗಳ ಮೇಲೆ ನಿರ್ಧಾರ ಆಗತ್ತೆ ಹೊರತು ಈ ತರ ಯಾರೋ ಥರ್ಡ್ ಪಾರ್ಟಿ, ಫೋರ್ತ್ ಪಾರ್ಟಿಗೆ, ವಿಟ್ನೆಸ್ಗೆ ಅಥವಾ ಅವ್ರ ಫ್ಯಾನ್ಸ್ ಯಾರೋ ಬಂದು ವಿಟ್ನೆಸ್ಗೆ ಇದು ಬೆದರಿಕೆ ಆಗ್ತಾ ಇದಾರೆ ಅನ್ನೋದು ಬಂದ್ಬಿಟ್ಟು ಅವ್ರ ಕೇಸ್ ಮೇಲೆ ಅದು ಯಾವುದೇ ಪರಿಣಾಮ ಬೀರೋದಿಲ್ಲ. ಸರ್, ಈ ಕೇಸ್ ಒಂದು ವರ್ಷದಲ್ಲಿ ಮುಗಿಸ್ತಾರ ಸರ್? ಏನ್ ಅನ್ಸುತ್ತೆ ನಿಮ್ಗೆ? ಅದೇ ಮುಗಿಸ್ಬೇಕು. ಆಕ್ಚುಲಿ ನಮ್ ಕಾನೂನಿನ ಪ್ರಕಾರ ಯಾವುದೇ ಒಂದು ಅಪರಾಧಿನ ಆತ ಬಂದ್ಬಿಟ್ಟು ನಿರಪರಾಧಿನ ಅಪರಾಧಿನ ಅಂತ ತೀರ್ಮಾನ ಆಗೋರ್ಗು ಒಂದು ಬೇಲ್ ಆದ್ರೂ ಸಿಕ್ಬೇಕು. ಇದು ಇಟ್ ಇಸ್ ಎ ಕಾಮನ್. ಇದು ಬರೀ ದರ್ಶನ್ ಕೇಸ್ಗೆ ಅಂತಲ್ಲ, ಯಾರೇ ಒಂದು ಮರ್ಡರ್ ಕೇಸ್ ಅಂತ ಇಟ್ಕೊಂಡ್ರೆ ಅವ್ರಿಗೆ ಬೇಲ್ ಸಿಕ್ಲೇಬೇಕಾಗತ್ತೆ. ಏನಕ್ಕೆ ಅಂದ್ರೆ ಅವ್ರು ಮಾಡಿದಾರ ಇಲ್ವಾ ಅನ್ನೋದೇ ಕ್ವಶನ್ ಮಾರ್ಕ್ ಅಲ್ವಾ. ಮಾಡಿದ್ದಾರೆ ಅಂತ ಆದ್ರೆ ಅದು ಆದಷ್ಟು ಬೇಗ ಅದು ಟ್ರಯಲ್ ಮುಖಾಂತರ ಇತ್ಯರ್ಥ ಆಗ್ಬೇಕು. ಇವ್ರನ್ನ ನಾನು ಹೇಳಿದ್ನಲ್ಲ ನಿಮ್ಗೆ, ಈಗ ನಾಳೆ ಒಂದು ದಿನ ಇನ್ನೊಂದ್ 2 ವರ್ಷ 3 ವರ್ಷ ಆಗತ್ತೆ ಅಂತ ಇಟ್ಕೊಳ್ಳಿ, ಅಷ್ಟವರೆಗೂ ದರ್ಶನ್ ಬೇಲ್ ಸಿಗೋದಿಲ್ಲ ಅಂತ ಇಟ್ಕೊಳ್ಳಿ. ಅಂತ ಸಮಯದಲ್ಲಿ ಕೊನೆಗೆ 3 ವರ್ಷ ಆದ್ಮೇಲೆ ಆತ ನಿರಪರಾಧಿ ಅಂತ ಬಿಡುಗಡೆ ಮಾಡಿದ್ರೆ ಯಾರು ಹೂ ಇಸ್ ಗೋಯಿಂಗ್ ಟು ಬಿ ರೆಸ್ಪಾನ್ಸಿಬಲ್? ಸೊ ಆ ಕಾರಣದಿಂದ ನಮ್ಮ ಇಂಡಿಯನ್ ಕಾನೂನಲ್ಲಿ ಈವನ್ ಸುಪ್ರೀಂ ಕೋರ್ಟ್ ಕೇಸಸ್ ಅಷ್ಟೇ, ಒಂದು ಅವ್ರಿಗೆ ಬೇಲ್ ಸಿಗ್ಬೇಕು, ಇಲ್ಲ ಕೇಸ್ ಬೇಗ ಮುಗಿಸ್ಬೇಕು. ಇದೆರಡೇ ಕಾನೂನಿನಲ್ಲಿರುವಂತ ನನಗೆ ತಿಳಿದಿರತಕ್ಕಂತ ಎಸ್ಟಾಬ್ಲಿಷ್ಡ್ ಏನ್ ಹೇಳ್ತೀರಾ ಲೀಗಲ್ ಪ್ರೊಸೀಜರ್ ಅಂತ ಹೇಳೋದು ಇಷ್ಟೇ. ಬೇಲ್ ಬಂದ್ಬಿಟ್ಟು ಇಸ್ ಅ ಮ್ಯಾಟರ್ ಆಫ್ ರೈಟ್. ಬೇಲ್ ಬಂತು ತಿಳಿದ್ರೆ ಅವ್ರ ನಿರಪರಾಧಿ ಅಂತೇನಲ್ಲ. ಸೊ ಆ ಕಾರಣದಿಂದ ಒಂದು ಬೇಲ್ ಕೊಡ್ಬೇಕಾಗತ್ತೆ ಅವ್ರಿಗೆ ಕೋರ್ಟ್, ಇಲ್ಲ ಈ ಏನು ಈ ಟ್ರಯಲ್ ಏನ್ ನಡೀತಾ ಇದೆ ಇದನ್ನ ಶೀಘ್ರಗತಿಯಲ್ಲಿ ಮಾಡಿ ಮುಗಿಸ್ಬೇಕಾಗತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.